ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಮೀರಾ, ಇಲ್ಲೇನ್ ಮಾಡ್ತಿದ್ಯಾ? ಮೀರಾ, ಅಳ್ತಾ ಇದ್ಯಾ? ಅಳದ ನಾನಾ? ಇಲ್ವಲ್ಲ. ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀನ್ ಅಳ್ತಾ ಇದ್ಯಾ ಅಂತ. ಇಲ್ಲ ಕಣೋ. ನೀನ್ ಏನು ಕಳ್ತಾ ಇದೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಏನು ಗೊತ್ತಾ? ಅಮ್ಮ ನೆನ್ಪಾದ್ಲು ತಾನೆ? ತುಂಬಾ ಚೆನ್ನಾಗಿ ಆಡ್ದೆ ಕಣೆ. ಅಮ್ಮ ಇದ್ದಿದ್ರೆ ಹೀಗೆ ಹಾಡು ಹೇಳಿರೋಳು. ಮದ್ವೆ ಮಂಟಪದಲ್ಲಿ ಮೊದಲನೇ ಶಾಸ್ತ್ರ ಸೂಪರ್ ಆಗಿದೆ. ಇನ್ನು ತಾಳಿ ಕಟ್ಟೋದು, ರಿಸೆಪ್ಷನ್ ಹೀಗೆ ಆಗ್ಬಿಟ್ರೆ ಸಾಕು. ಏ ಹುಚ್ಚಿ, ಏನು ಕಳ್ತಾ ಇದೆಯಾ? ಅಮ್ಮ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದ್ರೆ ಮಾನಸಿಕವಾಗಿ ನಮ್ಮ ಜೊತೆನೇ ಇದ್ದಾರೆ. ಅಲ್ಲಿಂದ ನಮ್ಮನ್ನ ನೋಡ್ತಾ ಇರ್ತಾರೆ. ಅಳ್ಬೇಡ. ಇವತ್ ನೀನ್ ಆಡಿದ್ದು ಅಮ್ಮ ಆಡ್ದಂಗೆ ಇತ್ತು ಕಣ್. ನಿನ್ನಲ್ಲೂ ಇವತ್ ನಾನು ನನ್ನ ಅಮ್ಮನ್ ನೋಡ್ದೆ. ಅಮ್ಮ ತುಂಬಾ ನೆನ್ಪಾದ್ಲು ಕಣೆ. ಅಳ್ಬೇಡ. ಇನ್ ಯಾವತ್ತೂ ಅಮ್ಮನ್ ನೆನ್ಸ್ಕೊಂಡು ಅಳ್ಬೇಡ. ಯಾಕಂದ್ರೆ ಅಮ್ಮನ್ ಜಾಗನ ತುಂಬೋಕೆ ಅಹಲ್ಯ ಅದಕ್ಕೆ ಬರ್ತಿದ್ದಾರೆ. ಏ ಮೀರಾ, ಥ್ಯಾಂಕ್ ಯು. ಯಾಕೆ? ಇವತ್ತೇನು ಎಡವಟ್ ಮಾಡ್ಲಿಲ್ವಲ್ಲ ಅದಕ್ಕೆ. ನೀನ್ ಹೀಗೆ ಇದ್ರೆ ಸೂಪರ್ ಕಣೆ. ಅಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾಳೆ ಅನ್ಸುತ್ತೆ. ನಮ್ಮಷ್ಟೇ ಅಮ್ಮನ್ನ ಇವಳು ತುಂಬಾ ಪ್ರೀತಿ ಮಾಡ್ತಾಳೆ. ಬಾಳು ಬಂಗಾರ ಆಯ್ತು. ನಿನ್ ಮುಖದ ಮೇಲೆ ಅರಿಶಿನ ನೋಡಿ ನನ್ಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು ಕಣೆ. ಗೊತ್ತು, ಇದು ಕಣ್ಣೀರಲ್ಲ, ಆನಂದ ಭಾಷ್ಪ ಅಂತ. ಈಗಿನ ಕಾಲದಲ್ಲಿ ಬಂಗಾರದ ಹುಡುಗರಿಗೆ ಗಂಡು ಸಿಗೋದು ಕಷ್ಟ ಕಣ್ರಿ. ಅಂತದ್ರಲ್ಲಿ ಇವಳು ಅದೃಷ್ಟ ನೋಡ್ರಿ ಹೇಗಿದೆ. ಜೀವನದಲ್ಲಿ ಏನೆಲ್ಲ ರಂಪಾಗಿದ್ರು ದೊಡ್ಡ ಮನೆ ಸೊಸೆಯಾಗೆ ಹೋಗ್ತಿದ್ದಾಳೆ. ಸುಮ್ನೆ ಇರ್ರಿ. ನಾವ್ ಮಾತಾಡೋದೇನಾದ್ರು ಅವ್ರ ಚಿಕ್ಕಪ್ಪ ಕೇಳಿಸ್ಕೊಂಡ್ರೆ ನಮ್ಮನ್ನ ತಿನ್ನೋ ಹಾಗೆ ನೋಡ್ತಾರೆ. ಏನೇ ಆದ್ರೂ ಗುಟ್ ಮಾಡಿ ಒಳ್ಳೆ ಬಕ್ರಾನೇ ಬುಟ್ಟಿಗೆ ಹಾಕೊಂಡಿದ್ದಾರೆ. ನಿಮ್ ಬಗ್ಗೆ ನನ್ನ ಫ್ಯಾಮಿಲಿ ತುಂಬಾ ಭರವಸೆ ಇಟ್ಕೊಂಡಿದ್ದ ಅಹಲ್ಯ ಅಕ್ಕ. ನೀವ್ ಈ ರೀತಿ ಮೋಸ ಅಲ್ಲಿ ಯಾಕೆ ನಿಂತಿದ್ದೀರಾ? ಬನ್ನಿ, ಅರಿಶಿನ ಹಚ್ಚಿ. ಅವಳ್ಯಾಕೆ ಹಾಗೋದ್ಲು? ಗೊತ್ತಿಲ್ಲಮ್ಮ. ಮೀರಾ, ಎಲ್ಲಿಗೆ ಹೋಗಿದ್ದೆ? ಕೇಳಿದ್ಯೇನೆ? ಸತ್ಯನ ಸುಳ್ಳ ಅಂತ ವಿಚಾರಿಸಿದ್ಯಾ?
ಏನೇ ಮಾತಾಡ್ತಿದ್ಯಾ ನೀನು? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ ನೀನೇ ತಾನೇ ಹೇಳಿದ್ದು. ಪ್ರಮಾಣಿಸ್ಬೇಕು ಅಂದ್ರೆ ನೀನು ಅವನ್ನ ಪ್ರಶ್ನೆ ಮಾಡ್ಲೇಬೇಕು, ಅವರಿಂದ ಉತ್ತರ ಪಡ್ಕೊಂಡ್ಲೇಬೇಕು. ಹೇಗ್ ಕೇಳಲೆ? ಏನು ಅಂತ ಪ್ರಶ್ನೆ ಮಾಡ್ಲಿ? ಅಲ್ಲಿ ಅರ್ಶನ ಶಾಸ್ತ್ರದಲ್ಲಿ ಎಲ್ರು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಯಾರಿಗೆ ಏನಂತ ಕೇಳಿ ಹೇಳು? ಕೇಳ್ಬೇಕಾಗಿತ್ತು ಕಣೆ. ಸುಮ್ನೆ ಇದ್ಬಿಟ್ರೆ ಮೋಸದಿಂದ ಆ ಹುಡುಗಿ ಮದ್ವೆ ನಡ್ದೇ ಹೋಗತ್ತೆ. ಆ ಅಹಲ್ಯನೇ ವಿಚಾರಿಸ್ಬೇಕಾಗಿತ್ತು. ರಜತ್ನ ಮದ್ವೆ ಆಗಿರೋ ನೀನು ಸಾಕೇತ್ನ ಮದ್ವೆ ಆಗಕ್ಕೆ ಹೇಗ್ ಒಪ್ಕೊಂಡೆ ಅಂತ ಕೇಳ್ಬೇಕಾಗಿತ್ತು. ಪ್ಲೀಸ್ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ. ನನ್ ಕೇಳೋದಕ್ಕೆ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ? ನೋಡು, ಈಗ ಹಿಂಸೆ ಆಗತ್ತೆ ಅಂತ ಸುಮ್ನೆ ಇದ್ರೆ ಜೀವನ ಪೂರ್ತಿ ಹಿಂಸೆ ಪಡ್ಬೇಕಾಗತ್ತೆ. ಅವ್ರು ಮಾಡಿರೋ ಮೋಸ ಎಲ್ರಿಗೂ ಗೊತ್ತಾಗ್ಬೇಕು. ಆ ಅಹಲ್ಯ ಮಾಡಿದ ಮೋಸ ಇಂದಾನೆ ರಜತ್ತು ದೇವದಾಸ ಆಗಿರೋದು. ಅವಳು ಮಾಡಿದ ಮೋಸದಿಂದಾನೆ ಅಂತ ಶ್ರೀಮಂತ ತಾಯಿ ಮಗ ಹುಡುಕ ಆಗಿ ಬೀದಿ ಬೀದಿ ಅಲಿತಾ ಇರೋದು. ಇವತ್ತಿಗೂ ಆ ಭವಾನಿಗೆ ಅಹಲ್ಯ ಮೇಲೆ ಅಷ್ಟೇ ಪ್ರೀತಿ ಇದೆ ಅನ್ನೋದಕ್ಕೆ ಅವ್ರ ಮನೆಯಲ್ಲಿ ಸಿಕ್ಕಿರೋ ಫೋಟೋಗಳೇ ಸಾಕ್ಷಿ. ನೋಡು, ನಾವೆಲ್ಲ ಅನ್ಕೊಂಡಿರೋಂಗೆ ಅಹಲ್ಯ ಒಳ್ಳೆಯವಳಲ್ಲ, ಕೆಟ್ಟೋಳು. ಅವಳು ಇಡೀ ಫ್ಯಾಮಿಲಿನೇ ಫ್ರಾಡ್ ಫ್ಯಾಮಿಲಿ. ಮನೆ ಪ್ಲೀಸ್ ಪ್ಲೀಸ್ ಕಣ. ಈಗೇನು ಅಹಲ್ಯನ ವಿಚಾರಿಸೋದಕ್ಕಾಗಲ್ವಾ? ಸರಿ, ಹೋಗು, ನಿಮ್ ಮನೆಯವ್ರಿಗೆ ಹೇಳು. ನಿಮ್ ಮನೆಯವ್ರಿಗೆ ಈ ಫೋಟೋನ್ ತೋರ್ಸು. ಹೇಗೆ ಹೇಳಿ? ಏನು ಅಂತ ಹೇಳಿ? ಅಲ್ಲೆಲ್ರು ಪಾಪ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ನಮ್ಮ ಮನೆಗೆ ತಂತು ಅಹಲ್ಯ ಅವ್ರ ಮುಖ ನೋಡಿದ್ರೆ ನಮ್ಮಮ್ಮನ್ ನೋಡ್ದಾಗ ಆಗುತ್ತೆ, ಶಾಂತಲಮ್ಮನ್ ನೋಡ್ದಾಗ ಆಗುತ್ತೆ ಅಂತ ಹೇಳ್ತಾರೆ. ನಾನೇನಾದ್ರೂ ಅವನಿಗೆ ವಿಷಯ ಹೇಳಿದ್ರೆ ಅವನ್ ಎದೆನ ಹೊಡೆದೋಗುತ್ತೆ ಕಣೆ. ಇನ್ನು ನಮ್ ಸಾಕಿತ್ತು ಈಗ ತಾನೇ ಅಹಲ್ಯ ಅವ್ರ ಮೇಲೆ ಪ್ರೀತಿ ಬೆಳೆಸ್ಕೊಂಡಿದ್ದಾರೆ. ಅವನ್ಗೇನಾದ್ರೂ ನಾನು ನೀನ್ ಪ್ರೀತಿಸಿರೋ ಹುಡುಗಿ ಅಂತವಳು ಅಂತ ಹೇಳಿದ್ರೆ ಪಾಪ ಅವನ್ ಪ್ರೀತಿ ಮೇಲೆ ನಂಬಿಕೆನ ಕಳ್ಕೊಂಡ್ಬಿಡ್ತಾನೆ, ತುಂಬಾ ನೊಂದ್ಕೊಂಡ್ಬಿಡ್ತಾನೆ ಕಡೆ. ನಮ್ ಸಾಕಿತ್ತು ತುಂಬಾ ನೊಂದ್ಕೊಂಡ್ಬಿಡ್ತಾನೆ. ಅವನ್ ಎಷ್ಟು ಒಳ್ಳೆಯವನು ಗೊತ್ತಾ? ಪಾಪ ನಮ್ ತಾತ ನಮ್ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಮಹಾಲಕ್ಷ್ಮಿ ಬರ್ತಾಳೆ ಅಂತ 5 ವರ್ಷದಿಂದ ಕಾಯ್ತಿದ್ದಾರೆ ಗೊತ್ತಾ? ನಮ್ ಮನೆಗೆ ಮನೆ ಸೊಸೆ ಬಂದ ತಕ್ಷಣ ನಮ್ ಮನೆ ತುಂಬಿದ ಸಂಸಾರ ಆಗುತ್ತೆ, ಹಾಗೆ ಹೀಗೆ ಅಂತ ಎಷ್ಟೋ ಆಸೆ ಕನ್ಸುಗಳನ್ನ ಕಟ್ಕೊಂಡಿದ್ದಾರೆ. ಆಸೆ ಕನ್ಸುಗಳನ್ನೆಲ್ಲ ಮುರಿದ್ಬಿಡು ಅಂತ್ಯಾ? ನಮ್ ಪ್ರಣಮ್ ಪಾಪ ಕಡೆ ಕಂದ ಅದು. ನಮ್ ಮನೆಗೆ ಅದಕ್ಕೆ ಬಂದ ತಕ್ಷಣ ನಂಗೆ ಅಮ್ಮನೇ ಬರ್ತಾಳೆ ಅಂತೆಲ್ಲ ಅನ್ಕೊಂಡಿದ್ದಾನೆ. ನನ್ನ ಸ್ಕೂಲ್ ಪ್ರಾಜೆಕ್ಟ್ ಮಾಡ್ಕೊಡ್ತಾರೆ, ನನ್ನ ಸ್ಕೂಲಿಗೆ ಡ್ರಾಪ್ ಮಾಡ್ತಾರೆ, ಕೈ ತುತ್ತಿಡ್ತಾರೆ, ಅಡ್ಗೆ ಮಾಡ್ಕೊಡ್ತಾರೆ, ಹೀಗೆ ಹಾಗೆ ಅಂತ ಎಷ್ಟು ಕನ್ಸುಗಳನ್ನ ಕಟ್ಕೊಂಡಿದ್ದಾನೆ ಗೊತ್ತಾ? ಆಸೆ ಕನ್ಸುಗಳನ್ನ ಮುರಿದ್ಬಿಡು ಅಂತ್ಯಾ? ನೊಂದ್ಕೊಂಡ್ರೆ ಈ ಕ್ಷಣಕ್ ನೊಂದ್ಕೊಂತಾರೆ, 1 ದಿನ ನೊಂದ್ಕೊಂತಾರೆ, 2 ದಿನ ನೊಂದ್ಕೊಂತಾರೆ. ಆದ್ರೆ ನೀನೇನಾದ್ರೂ ಇವಾಗ ಹೇಳ್ದೆ ಹೋದ್ರೆ ಜೀವನ ಪರ್ಯಂತ ನೊಂದ್ಕೊಂತಾರ ಕಣೆ. ನಾಳೆ ನಿನಗ್ ಸತ್ಯ ಗೊತ್ತಿದ್ದು ಸತ್ಯ ಹೇಳಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾದ್ರೆ
ಸಾಕೆ ಜೀವನ ಉಳಿಬೇಕು ಅಂದ್ರೆ ಈ ಮೋಸ್ಕಾತಿ ಬಣ್ಣ ಬಯಲಾಗ್ಲೇಬೇಕು. ಹೋಗು ಮೀರಾ, ಮಾತಾಡು, ಹೋಗು. ಟ್ಯೂಷನ್ ಹೇಳ್ತೀರಂತಲ್ವಾ? ಹಾಗಿದ್ರೆ ಇನ್ನು ನಾನು ಟ್ಯೂಷನ್ ಹೋಗೋದು ಕ್ಯಾನ್ಸಲ್. ನೀವೇ ನಂಗೆಲ್ಲ ಹೇಳ್ಕೊಡ್ಬೇಕು. ನೀವೇ ನನ್ಗೆ ಹೋಮ್ವರ್ಕ್ ಮಾಡಿಸ್ಬೇಕು. ನೀವೇ ನನ್ನ ಟೀಚರ್. ಖಂಡಿತ ಇನ್ಮುಂದೆ ನೀನು ಓದಿನ ಜವಾಬ್ದಾರಿ ಎಲ್ಲ ನನ್ ಮೇಲಿರ್ಲಿ. ಅದಕ್ಕೆ ಹೆಂಡತಿ ಆದವಳು ಗಂಡನ್ಗೆ ಮಂತ್ರಿ ಆಗಿರ್ತಾಳಂತ. ಹಾಗೆ ನೀವು ನಮ್ಮ ಅಣ್ಣನ ಬಿಸ್ನೆಸ್ ಅಲ್ಲಿ ಸಪೋರ್ಟಿವ್ ಆಗಿರ್ಬೇಕು. 3 ವರ್ಷ ನನ್ನನ್ನ ಸಾಕಿದ ಕಂಪ್ನಿ ಅದು. ಆ ಕಂಪ್ನಿಯಲ್ಲಿ ನನ್ಗೆ P1 ಕೆಲಸ ಸಿಕ್ಕಿದ್ರು ಸರಿ, ಕಣ್ಣಿಗೆ ಹೊತ್ಕೊಂಡ್ ಮಾಡ್ತೀನಿ. ನೋಡಿದ್ರ ತಾತ, ಹೆಣ್ಣಿನ 6 ಗುಣನೂ ನನ್ನ ಅತ್ತಿಗೆಲಿದೆ. ಖಂಡಿತಪ್ಪ. ಅಹಲ್ಯ, ನೀನು ನಮ್ಮ ಮನೆತನ ಬೆಳಗೋ ಮಹಾಲಕ್ಷ್ಮಿ ಆಗ್ತಾ ಇದೀಯಾ. ಎಲ್ಲರೂ ಸರಿಸಮವಾಗಿ ನೋಡ್ತಾ ಯಾವುದೇ ಭೇದ ಭಾವ ಇಲ್ಲದೆ ಮನೆತನದ ಜವಾಬ್ದಾರಿನ ನಿಭಾಯಿಸ್ಬೇಕು. ದಾರಿ ತೋರ್ಸಕ್ಕೆ ನೀವಿದಿರಿ, ಶಾಂಭವಿ ಅಮ್ಮ ಇದ್ದಾರೆ. ಸೇನಾಧಿಪತಿ ಅಂತ ಮೈದನ ಇರೋವಾಗ ನನ್ಗಿನ್ ಯಾವ ಹೆದರಿಕೆ? ಮೀರಾ, ಏನೇ ನೋಡ್ತಿದ್ಯಾ? ಯಾಕೆ ಈಗ ಸುಮ್ಮನಾದೆ? ಹೋಗು, ಹೋಗ್ ಮಾತಾಡು. ಏನೇ ಮಾತಾಡ್ಲಿ, ಅಲ್ಲಿ ನೋಡೆ ಅವ್ರ ಖುಷಿ, ಅವ್ರ ಸಂತೋಷ, ಅವ್ರ ಆಸೆಗಳನ್ನ ನೋಡೆ. ನಾನೇನಾದ್ರೂ ಮಾತಾಡಿದ್ರೆ ಅವ್ರ ಆಸೆಗಳನ್ನ ನುಚ್ಚನೂರ್ ಮಾಡ್ದಾಗುತ್ತೆ ಕಣೆ. ಆಗಲ್ಲ ಕಣೆ, ನಂಗ ಆಗಲ್ಲ. ಯೋ ಮೀರಾ, ಇದು ಸಾಕೆ ಜೀವನದ ಪ್ರಶ್ನೆ, ನಿಮ್ ಮನೆ ಪ್ರಶ್ನೆ. ಹಾಗಾದ್ರೆ ಅಹಲ್ಯ ಮಾಡಿರೋ ಮೋಸನ ನೀನ್ ಹಾಗೆ ಬಿಟ್ಬಿಡ್ತ್ಯಾ?